ವಿಕೃತಕಾಮಿ ಉಮೇಶ್ ರೆಡ್ಡಿಗೆ ಗಲ್ಲು ಶಿಕ್ಷೆ ಖಾಯಮಾಗಿದೆ. ಬೆಂಗಳೂರಿನ ಜಯಶ್ರೀ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ 2007ರಲ್ಲಿ ಉಮೇಶ್ಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿತ್ತು ಸೆಷನ್ಸ್ ಕೋರ್ಟ್. ಸುಪ್ರೀಂ ಕೋರ್ಟ್ ಕೂಡ ಗಲ್ಲು ಶಿಕ್ಷೆಯನ್ನ ಎತ್ತಿ ಹಿಡಿದಿತ್ತು. ಕ್ಷಮಾದಾನ ಕೋರಿ ರಾಷ್ಟ್ರಪತಿಗೆ ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿತ್ತು ಉಮೇಶ್ ರೆಡ್ಡಿ ಕಡೆಯಿಂದ. ರಾಷ್ಟ್ರಪತಿ ಕೂಡ ಉಮೇಶ್ ರೆಡ್ಡಿ ಅರ್ಜಿಯನ್ನ ವಜಾಗೊಳಿಸಿದ್ರು. ಇನ್ನು ಅರ್ಜಿಯನ್ನ ಹೈಕೋರ್ಟ್ಗೆ ವರ್ಗಾಯಿಸಿತ್ತು ಸುಪ್ರೀಂ ಕೋರ್ಟ್. ಇದೀಗ ಗಲ್ಲು ಶಿಕ್ಷೆಯನ್ನ ಖಾಯಂಗೊಳಿಸಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ನಾಗರಾಜ್ ಅವರಿದ್ದಾರೆ. ದೂರವಾಣಿ ಸಂಪರ್ಕದಲ್ಲಿ ಮಾತನಾಡ್ತಾ ಹೋಗೋಣ. ಸರ್ ನಮಸ್ಕಾರ. ನಾಗರಾಜ್ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆಯಮ್ಮ. ಉಮೇಶ್ ರೆಡ್ಡಿ ಪ್ರಕರಣ ತಮಗೆ ನೆನಪಿರಬಹುದು. ಇದೀಗ ಗಲ್ಲು ಶಿಕ್ಷೆ ಖಾಯಂ ಅನ್ನೋದು ಮತ್ತೊಮ್ಮೆ ತೀರ್ಪು ಬಂದಿದೆ ಕೋರ್ಟ್ನಿಂದ. ಸರ್, ತಮ್ಮ ಮೊದಲ ಪ್ರತಿಕ್ರಿಯೆ ಇದಕ್ಕೆ? ನೋಡಿ, ಈಸ್ ಎ ಡ್ಯೂ ಪ್ರೋಸೆಸ್ ಆಫ್ ಲಾ ಅಂತ ಹೇಳ್ತೀವಿ ನಾವು. ಡ್ಯೂ ಪ್ರೋಸೆಸ್ ಆಫ್ ಲಾ ಪ್ರಕಾರ ಹೋಗಿ ಇದು 23 ವರ್ಷಗಳಾದ್ರೂ ಕೂಡ ನ್ಯಾಯ ಸಿಕ್ಕಿದೆ ವಿಕ್ಟಿಮ್ಸ್ಗೆ. ಇದು ಬಹಳ ಡಿಲೇ ಆಯ್ತು, ಆದ್ರೂ ಕೂಡ ಜಸ್ಟಿಸ್ ಇಸ್ ನಾಟ್ ಡಿನೈಡ್. ಇದೊಂದು ವಿಚಿತ್ರವಾದ ಪ್ರಕರಣ. ವಿಕೃತಕಾಮಿ ಮತ್ತೆ ಅವನು ಎಕ್ಸ್ ಪೊಲೀಸ್ ಕೂಡ. ಆದ್ರೆ ಇದರಲ್ಲಿ ವಿಕ್ಟಿಮ್ಸ್ಗೆ ಸಮಾಧಾನಕರವಾದಂತ ಉತ್ತರ ಸಿಗ್ಬೇಕಾದ್ರೆ 23 ವರ್ಷ ಕಾಯ್ಬೇಕಾಯ್ತಲ್ಲ. ರಾಜ್ಯ ಸರ್ಕಾರದ ಒಂದು ಕೆಲಸದಲ್ಲಿ ಮತ್ತೆ ಪೊಲೀಸರ ಒಂದು ಕೆಲಸದಲ್ಲಿ, ನ್ಯಾಯಾಂಗದ ಒಂದು ಕೆಲಸದಲ್ಲಿ ಯಾವ ರೀತಿಯಾದಂತ ಒಂದು ತ್ವರಿತವಾದ ನಡೆ ಇದೆ ಎನ್ನುವುದನ್ನ ನಮ್ಗೆ ಇದು ತೋರಿಸ್ಕೊಡ್ತದೆ. ಆದ್ರೂ ಇದೊಂದು ಸಮಾಧಾನಕರವಾದಂತ ಉತ್ತರ. ನಾಗರಾಜ್ ಸರ್, ತಾವು ಕೂಡ ಇದನ್ನ ಗಮನಿಸಿರ್ತೀರಿ. ಲೋವರ್ ಕೋರ್ಟ್ನಿಂದ ಹೈಕೋರ್ಟ್, ಅಲ್ಲಿಂದ ಸುಪ್ರೀಂ, ನಂತರದಲ್ಲಿ ರಾಷ್ಟ್ರಪತಿ, ಸಾಕಷ್ಟು ಅಲೆದಾಟ ಆಗಿದೆ ಈ ಪ್ರಕರಣ ಕೂಡ. ಕಡೆಗೆ ಎಲ್ಲೂ ಆಗ್ತಿಲ್ಲ ಅಂದಾಗ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಲಿಕ್ಕೂ ಕೂಡ ಕೋರಿ ಅರ್ಜಿಯನ್ನು ಸಲ್ಲಿಕೆ ಆಗಿದ್ದು, ಅದರಲ್ಲೂ ಕೂಡ ಇದೀಗ ಹಿನ್ನಡೆಯಾಗಿದೆ. ಸೊ ಒಂದಿದೆಯಲ್ಲ, ಲೇಟ್ ಆಗಿ ಬಂದಷ್ಟು ಜಸ್ಟಿಸನ್ನ ನಾವು ವಿಳಂಬ ಮಾಡ್ತಾ ಹೋದಷ್ಟು ಅದು ಸಿಗಬೇಕಾದವ್ರಿಗೆ ನ್ಯಾಯ ಸಿಗೋದನ್ನ ತಪ್ಪಿಸ್ದಂತೆ ಅನ್ನೋ ಒಂದು ಮಾತಿದೆಯಲ್ಲ, ಇದು ಹಾಗೆ ಆಗೋಯ್ತಾ ಅಂತ ಹೇಳಿ? ಜಸ್ಟಿಸ್ ಡಿಲೇಡ್ ಇಸ್ ನಾಟ್ ಡಿನೈಡ್. ಇಲ್ಲಿ ರೆಡಿ ಅದೊಂದು ಕೇಳಿದೆ ನಾನು. ಸಮಾಧಾನಕರವಾದಂತ ಒಂದು ಅಂತಿಮ ತೀರ್ಪು ಬಂದಿದೆ. ಇದರಲ್ಲಿ ಡಿಲೇ ಮಾಡಿದ್ದು ಯಾರು, ಎಲ್ಲಿ, ಏನು, ಎತ್ತ ಅಂತ ನಾನು ಕ್ವಶನ್ ಮಾಡ್ತಾ ಇಲ್ಲ. ಇದು ನಮ್ಮ ದೇಶದ ಒಂದು ಜುಡಿಷಿಯಲ್ ಪ್ರೊಸೆಸ್ ಏನಿದೆ ಅಥವಾ ಡ್ಯೂ ಪ್ರೊಸೆಸ್ ಆಫ್ ಲಾ ಏನಿದೆ, ಅದು ಮಾರ್ಪಾಡಾಗಬೇಕಂತ ಅಷ್ಟೇ ಹೇಳ್ತೀನಿ ಈ ಸಂದರ್ಭದಲ್ಲಿ. ಈಗ ನಾವು ಎಷ್ಟೊಂದು ಮಾರ್ಪಾಡುಗಳನ್ನ ಎಸ್ಪೆಷಲಿ ರೇಪ್ ಅಂಡ್ ಮರ್ಡರ್ ಕೇಸಸ್ ಅಲ್ಲಿ ನೋಡಿದೀವಿ. ವಿತಿನ್ 1 year ಇದು ಟ್ರಯಲ್ ಮುಗಿಬೇಕು, ಮತ್ತೆ ವಿತಿನ್ 2 years ಒಂದು ಅಂತಿಮ ತೀರ್ಪನ್ನ ಇದರಲ್ಲಿ ಅಪೀಲು ಆ ಸ್ಟೇಜಸ್ ಎಲ್ಲ ಮುಗಿಬೇಕಂತ ಈಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅಲ್ಲಿ ಹೇಳ್ತಾರೆ. ಆಫ್ಟರ್ ನಿರ್ಭಯ ಇದು ನೋಡಿ 90s ಅಲ್ಲಿ ಆದಂತ ಒಂದು ಪ್ರಕರಣ. ನಾವೀಗ ಆಲ್ಮೋಸ್ಟ್ ಇನ್ನೊಂದು ಸೆಂಚುರಿಗೆ ದಾಟಿ ಒಂದು 2 ಅದರಲ್ಲಿ ಡಿಕೇಡ್ಸ್ ಅಂದ್ರೆ 2 ದಶಕಗಳನ್ನು ನಾವು ಕಳೆದ 3ನೇ ದಶಕಕ್ಕೆ ಕಾಲಿಟ್ಟಿದ್ದೀವಿ. ಬಹುಶಃ ಥ್ಯಾಂಕ್ ಗಾಡ್ ಇಟ್ ಇಸ್ ನಾಟ್ ರೀಚ್ ದಿ ಎಂಡ್ ಆಫ್ ದಿ ಸೆಂಚುರಿ. ಆದ್ರೆ ಅಂತಿಮವಾಗಿ ಸೆಂಟೆನ್ಸ್ ಕನ್ಫರ್ಮ್ ಆಗಿದೆ. ಇದು ಒಂದು ಸಮಾಧಾನಕರವಾದಂತ ಉತ್ತರ. ಆದ್ರೆ ಇವನು ಸುಮಾರು ಕೇಸಸ್ ಮಾಡಿದ್ದಾನೆ. ಈಗ ಅವು ಪೆಂಡಿಂಗ್ ಇದ್ರೆ ಇದನ್ನ ಎಕ್ಸಿಕ್ಯೂಟ್ ಮಾಡಕ್ ಬರಲ್ಲ. ಇದು ನೋಡ್ಬೇಕು ಏನ್ ಮಾಡ್ತಾರೆ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್ ಜೊತೆಯಲ್ಲಿ ಮಾತನಾಡಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.